सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतम् देवम् कंसचाणूरमर्दनम् देवकी परमानन्दम् कृष्णम् वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಭಗವದ್ಗೀತೆಯ ಈ ದಶಮೋಧ್ಯಾಯ ವಿಭೂತಿ ಯೋಗ ಭಕ್ತನಾಗಿರುವಂತಹ ಅರ್ಜುನ ಅನಂತ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ಗ್ರಹಿಸಲಿಕ್ಕೆ ಕಣ್ಣು ಮತ್ತು ಬುದ್ಧಿ ವಿಶಾಲ ಇಲ್ಲದೆ ಇರುವುದರಿಂದ ಆ ಸಂಕುಚಿತವಾದ ಇಂದ್ರಿಯ ಮತ್ತು ಬುದ್ಧಿಗಳಿಗೆ ಕರ್ಣಗಳಿಗೆ ಹೀಗೆ ಬಸವಣ್ಣನವರು ಒಂದು ಕಡೆ ಆ ಪರಮಾತ್ಮನನ್ನ ವರ್ಣನೆ ಮಾಡತಕ್ಕಂಥದ್ದು ಕರಿಗೆ ಕನ್ನಡಿಯೋಳು ಅಡಗಿದಂತೆ ಅಂತ ಪ್ರಯೋಗ ಮಾಡ್ತಾರೆ. ದೊಡ್ಡ ಆನೆ ಒಂದು ಚಿಕ್ಕ ಕನ್ನಡಿಯಲ್ಲಿ ಸಂಪೂರ್ಣವಾಗಿ ಹೇಗೆ ಪ್ರತಿಬಿಂಬಿತವಾಗುತ್ತೋ ಅದರ ಗಾತ್ರ ತುಂಬಾ ದೊಡ್ಡದಿದೆ. ಅಂತಹ ಚಿಕ್ಕ ಚಿಕ್ಕ ಮಿರರ್ಗಳನ್ನ ಅದರ ಮೈಗೆ ನೂರಾರು ಅಂಟಿಸ್ಬೋದು. ಆದರೆ ಅದು ಚಿಕ್ಕದಾಗಿದ್ದರೂ ಕರಡಿ ಚಿಕ್ಕದಿದ್ದರೂ ಕೂಡ ಇಡೀ ಆನೆಯ ರೂಪವನ್ನ ತನ್ನೊಳಗಡೆ ಸಂಪೂರ್ಣವಾಗಿ ಅಭಿವ್ಯಕ್ತಿ ಮಾಡುತ್ತೆ. ಹಾಗೆ ನಾವು ನಮ್ಮ ಬುದ್ಧಿ ಮತ್ತು ಕಣ್ಣು ಒಂದು ಲಿಮಿಟ್ ಆಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಆ ಲಿಮಿಟ್ಲೆಸ್ ಆಗಿರ್ತಕ್ಕಂತಹ ಪರಮಾತ್ಮ ಕರುಣೆಯಿಂದ ವಿಶೇಷವಾದ ಒಂದೊಂದು ಗುಣಗಳಿಂದ ವಸ್ತುಗಳಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಏನು ನಾವು ಜಗತ್ತನ್ನ ಕಣ್ಣು ತೆಗೆದು ನೋಡಿದಾಗ ಏನು ಕಾಣಿಸ್ತಾ ಇದೆಯೋ ಪ್ರತಿಯೊಂದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದನ್ನ ಹಿಡಿದು ನನ್ನನ್ನು ನೀನು ಕಾಣಬಹುದು ಅನ್ನುವಂತಹದ್ದನ್ನ ಈ ವಿಶೇಷವಾಗಿ ತೋರಿಸುವಂತಹ ಉಪಾಯ ಯೋಗ ವಿಭೂತಿ ಯೋಗ. ಹೇಗೆ ನಾವು ತುಳಸಿಯನ್ನ ನೋಡಿದಾಗ ಕಷ್ಟವಾಗತ್ತೆ, ಬೆಲ್ಲುವ ಪತ್ರೆಯನ್ನ ನೋಡಿದಾಗ ಶಿವನನ್ನ ನೆನಪಾಗತ್ತೆ, ಗರಿಕೆಯನ್ನ ನೋಡಿದಾಗ ಗಣಪತಿ ನೆನಪಾಗತ್ತೆ, ಕುಂಕುಮವನ್ನು ನೋಡಿದಾಗ
ತಾಳಿ ನೆನಪಾಗುತ್ತೆ. ಈ ರೀತಿ ಇನ್ನು ಅಷ್ಟರಲ್ಲೇ ಇನ್ನು ಬೇರೆ ವಿಶೇಷವಾಗಿ ಇನ್ನು ಎಲ್ಲಾ ಕಡೆಗೆ ಹೇಗೆ ನೋಡ್ಬಹುದು ಭಗವಂತನ ವಿಭೂತಿಯನ್ನ ಅನ್ನುವಂತಹದ್ದನ್ನ ಸೊ ತಿಳಿಸುವಂತಹ ಈ ವಿಭೂತಿ ಯೋಗದಲ್ಲಿ ಅನೇಕ ವಿಭೂತಿಗಳನ್ನ ನಾವು ಈಗಾಗಲೇ ಗ್ರಹಿಸಿದ್ದೀವಿ. ಸೊ ಇನ್ನು ಭಗವಂತನ ವಿಭೂತಿ ಅನಂತ ಗುಣಗಾನ ಬೇರೆ ಬೇರೆ ರೀತಿಯಾಗಿ ಇರ್ತಕ್ಕಂತಹದ್ದು. ಇವತ್ತು ಎಲ್ಲ ಈ ಪಂಚಾಂಗದ ಏನು ಒಂದು ವ್ಯವಸ್ಥೆ ಇದೆ, ಪಂಚಾಂಗ ಅಂತಂದ್ರೆ ಈ ಋತು ಕಾಲಮಾನವನ್ನು ಅಳೆತಕ್ಕಂತಹದ್ದು, ಸೂರ್ಯನಿಂದ ನಮಗೆ ಇರುವಂತಹ ಒಂದು ವ್ಯವಸ್ಥೆಯನ್ನ ಕಾಲ ರೂಪದಲ್ಲಿ ಬಂಧಿಸಿರ್ತಕ್ಕಂತಹದ್ದು ಪಂಚಾಂಗ. ಆ ಪಂಚಾಂಗದ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ, ಭಾರತೀಯ ಜ್ಯೋತಿಷ ಶಾಸ್ತ್ರದಲ್ಲಿ, ತತ್ವಶಾಸ್ತ್ರ ಅಲ್ಲ ಜ್ಯೋತಿಷ ಶಾಸ್ತ್ರದಲ್ಲಿ ಹೆಂಗ ನಾವು ಸೆಕೆಂಡು, ನಿಮಿಷ, ಗಂಟೆ, ಡೇ, ವೀಕು, ಮಂತ್, ಇಯರ್ ಅಂತ ಹೆಂಗ ನಾವು ಇಂಗ್ಲಿಷ್ ನಲ್ಲಿ ನಾರ್ಮಲ್ ಆಗಿ ಮಾತಾಡ್ತೀವಿ, ಹಾಗೆ ಪಂಚಾಂಗದಲ್ಲಿ ಬಹಳ ಗಳಿಗೆ, ತಿಥಿ, ವಾರ, ವಾರ ತಗೊಳ್ಳೋದಿಲ್ಲ, ಪಕ್ಷ, ಮಾಸ, ಋತು, ಅಯನ, ಸಂವತ್ಸರ ಅಂತ ಹೀಗೆ ಕಾಲವನ್ನು ಅಳತೆ ಮಾಡತಕ್ಕಂಥದ್ದು. ಸೊ ಈ ರೀತಿಯಾಗಿ ಅಳತೆ ಮಾಡುವಾಗ ಇದರಲ್ಲಿ ಇರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಕೆಲವೊಂದು ವ್ಯಾಕರಣಗಳನ್ನ, ಅಕ್ಷರಗಳನ್ನ, ಮಾಸಗಳನ್ನ, ಋತುಗಳನ್ನ ಹೇಗೆ ನಾವು ಅದರ ವಿಶೇಷತೆ ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂತಹ ಒಂದು ವಿಭೂತಿ ಯೋಗ. ಸೊ ಶ್ಲೋಕ ನಂಬರ್ 32, ಸರ್ಗಾಣಾಮಾದಿರಂತಶ್ಚ ಮದ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಸರ್ಗಾಣಾಂ, ಸರ್ಗ ಅಂತಂದ್ರೆ, ಸರ್ಗ ಅಂತಕ್ಕಂಥದ್ದನ್ನ ವ್ಯಾಖ್ಯಾನಕಾರರು ಎರಡು ರೀತಿಯಾಗಿ ಪ್ರಯೋಗ ಮಾಡಿದ್ದಾರೆ. ಸರ್ಗ ಅಂತಕ್ಕಂಥದ್ದನ್ನ ಕೆಲವೊಬ್ರು ಜಗತ್ತು ಅಂತ ಹೇಳಿ, ಈ ಜಗತ್ತಿಗೆ ಉತ್ಪತ್ತಿ, ಸ್ಥಿತಿ ಮತ್ತು ಲಯ, ಇದಕ್ಕೆ ನಾನೇ ಕಾರಣ ಅಂತ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಇನ್ನು ಕೆಲವೊಬ್ರು ಸರ್ಗ ಅಂತಕ್ಕಂಥದ್ದು ಸೃಷ್ಟಿ, ಉತ್ಪತ್ತಿ ಅಂತ, ಎಲ್ಲೆಲ್ಲಿ ಉತ್ಪತ್ತಿ ಆಗ್ತದೆ ಅದರ ಉತ್ಪತ್ತಿಗೆ ಕಾರಣ, ಅದು ಬೆಳಲಿಕ್ಕೆ ಕಾರಣ, ಮತ್ತೆ ಅದರ ಅಂತ್ಯಕ್ಕೂ ಕಾರಣ ಅನ್ನುವಂತಹ ಅರ್ಥದಲ್ಲಿ ಕೂಡ ವ್ಯಷ್ಟಿ ಮತ್ತು ಸಮಷ್ಟಿಯ ರೂಪದಲ್ಲಿ ಅರ್ಥ ಮಾಡಿದ್ದಾರೆ. ಸರ್ಗಾಣಾಂ ಆದಿಹಿ ಅಂತಃ ಮಧ್ಯಃ ಅಹಂ ಏವ ಅರ್ಜುನ ಅಂತ. ಹೇ ಅರ್ಜುನ, ಈ ಉತ್ಪತ್ತಿಗೆ ಕಾರಣನೂ ನಾನೇ, ಮತ್ತೆ ಅದರ ಸ್ಥಿತಿಗೆ ಕಾರಣನೂ ನಾನೇ, ಅದರ ಅಂತ್ಯಕ್ಕೆ ಕಾರಣನೂ ನಾನೇ. ಸೊ ಹಾಗಾಗಿ ಯಾವುದೆಲ್ಲ ಉತ್ಪತ್ತಿ ಇದೆಯೋ ಅದು ನಾನೇ, ಯಾವುದೆಲ್ಲ ಸೊ ಸ್ಥಿರವಾಗಿ ನಿಂತುಕೊಂಡಿದೆಯೋ ಅದು ನಾನೇ, ಮತ್ತು ಯಾವುದೆಲ್ಲವೂ ನಾಶವಾಗುತ್ತೋ ಅದು ಕೂಡ ನಾನೇ. ಇದರಲ್ಲಿ ಸೊ ಈ ಮೂರು ವಿಶೇಷ ಗುಣಗಳಲ್ಲಿ ನಾನೇ ಇದ್ದೇನೆ ಅಂತ. ಈ ಸರ್ಗ ಅಂತಕ್ಕಂಥದ್ದನ್ನ ವರ್ಣನೆ ಮಾಡುವಾಗ ಸೊ ಸ್ವಾಮಿ ಶಂಕರಾನಂದರು ಒಂದು ಅಥರ್ವಣ ವೇದದ ಮಂತ್ರವನ್ನ ಕೋಟ್ ಮಾಡಿದ್ದಾರೆ. ಅಂದ್ರೆ ಒಬ್ಬ ಸ್ಟೂಡೆಂಟ್ ಪ್ರಶ್ನೆ ಕೇಳಿದ್ಮೇಲೆ ಅದಕ್ಕೆ ಉತ್ತರ ಹೇಳತಕ್ಕಂಥದ್ದು, ಕೀನೀಯಂ ಭೂಮಿರ್ ವಿಹಿತ ಕೇನ ದೌ
ದೌಹು ಉತ್ತರಾಹಿತಾಃ ಏನೇದಮೂರ್ಧ್ವಂ ತಿರ್ಯಕೋ ಚ ಅಂತರಿಕ್ಷಂ ವಿಚೋಹಿತಂ. ಅಂದ್ರೆ ಈ ಭೂಮಿಯನ್ನ ಯಾರು ರಚಿಸಿದರು, ಈ ಆಕಾಶದಲ್ಲಿ ಬಯಲಲ್ಲಿ ಈ ಸಮಸ್ತ ಬ್ರಹ್ಮಾಂಡವನ್ನ ಯಾರು ಆ ನಿಲ್ಲಿಸಿದ್ದಾರೆ, ಅಂತಹ ಆಕಾಶ ಎಲ್ಲಿ ನಿಂತುಕೊಂಡಿದೆ, ಯಾರು ನಿಂತುಕೊಂಡಿದೆ ಅನ್ನುವಂತಹ ಅಥರ್ವಣ ವೇದದಲ್ಲಿ ಬರುವಂತಹ ಒಂದು ಸ್ಟೂಡೆಂಟ್ ಪ್ರಶ್ನೆಗೆ ಅದೇ ಅಥರ್ವಣ ಮಂತ್ರ ಬ್ರಹ್ಮಣ ಭೂಮಿರ್ವಿಹಿತ ಬ್ರಹ್ಮದೋ ವೃತ್ತರಾಹಿತ ಬ್ರಹ್ಮೇದ ಊರ್ಧ್ವಂ ತಿರ್ಯಕೋ ಚ ಅಂತರಿಕ್ಷಂ ಯಚೋಹಿತಂ. ಸೊ ಇದಕ್ಕೆಲ್ಲ ಕಾರಣನಾಗಿರ್ತಕ್ಕಂಥವನು ಬ್ರಹ್ಮ, ಕಾಲ ಕಾಲ ಮಹಾದೇವ ಅಂತ ಎರಡು ರೀತಿಯಾಗಿರ್ತಕ್ಕಂಥದ್ದು ಪರಮೇಶ್ವರನೇ. ಸೊ ಇದಕ್ಕೆಲ್ಲವೂ ಕೂಡ ಈ ಬ್ರಹ್ಮಾಂಡವನ್ನ ತಿಳಿಸಿರುವವನು, ಅದರ ಉತ್ಪತ್ತಿ, ಅದರ ಕಾಲ ರೂಪದಲ್ಲಿರ್ತಕ್ಕಂಥವನು. ಸೊ ಇನ್ನೂ ಕೂಡ ಈ ಸೈನ್ಸು ಇನ್ನು ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದೆ, ಇನ್ನು ಅದಕ್ಕೆ ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ. ಸೊ ಅಲ್ಲಿ ತನಕ ನಾವು ಶಾಸ್ತ್ರವನ್ನ ಸದ್ಯಕ್ಕೆ ನಂಬೋಣ, ಯಾಕಂದ್ರೆ ನಮಗೆ ಬೇರೆ ದಾರಿ ಇಲ್ಲ. ನಮ್ಗೆ ಎರಡೇ ಆಪ್ಷನ್ ಇರೋದು, ಒಂದು ವಿಜ್ಞಾನ, ಇನ್ನೊಂದು ಅಧ್ಯಾತ್ಮ. ಇನ್ನ ಯಾವುದನ್ನ ನಾವು ರಿಸರ್ಚ್ ಮಾಡಿದ್ದೀವಿ ಅದರ ಆಧಾರದ ಮೇಲೆ ಅಧ್ಯಾತ್ಮದ ವಿಭೂತಿಯನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತೆ ಇನ್ನು ಯಾವುದು ನಮ್ಮ ಬುದ್ಧಿಗೆ ಅಳವಟ್ಟಿಲ್ವೋ, ಇನ್ನು ಹಾಗೆ ಅಗೋಚರವಾಗಿದೆಯೋ, ಆ ಅಗೋಚರವಾಗಿರ್ತಕ್ಕಂಥದ್ರಲ್ಲಿ ಸೊ ಬೇರೆ ದಾರಿ ಕಾಣದೆ ಆ ದಾರಿದೀಪನಾಗಿರ್ತಕ್ಕಂಥ ಪರಮಾತ್ಮನನ್ನ ನಂಬಬೇಕು. ಇನ್ನು ಸರ್ಗಾಣಂ ಅಹಂ ಆದಿ ಮಧ್ಯ ಅಂತಃ ಹೇ ಅರ್ಜುನ ಅಂತ ಹೇಳಿ, ವಿದ್ಯಾನಾಂ ಅಹಂ ಅಧ್ಯಾತ್ಮ ವಿದ್ಯಾ, ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ. ಹೇ ಅರ್ಜುನ, ನಾನು ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯಾಗಿದ್ದೇನೆ. ಸೊ ವಿದ್ಯೆಗಳಲ್ಲಿ ಈ ಭೂಲೋಕದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ, ಇವತ್ತು ನಾವೇನು ಎಜುಕೇಶನ್ ಮಾಡ್ತಾ ಇದ್ವಿ ಅಲ್ವಾ, ಮೆಡಿಕಲ್ ಇರ್ಬೋದು, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ, ಇಂಜಿನಿಯರಿಂಗ್ ಸಂಬಂಧಪಟ್ಟ ಹಾಗೆ, ಸೊ ಲೆಕ್ಕಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ. ಇದು ಅಲ್ಲದೇ ಇನ್ನೂ ಬೇಕಾದಷ್ಟು ವಿದ್ಯೆಗಳಿದಾವೆ. ಅದನ್ನ ಒಂದಿಷ್ಟು ಯಾವ್ಯಾವ ವಿದ್ಯೆಗಳು ಅಂತಂದ್ರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇತಿಹಾಸ, ಪುರಾಣ, ಮಹಾಭಾರತ, ವ್ಯಾಕರಣ, ಗಣಿತ, ಶ್ರಾದ್ದಕಲ್ಪ, ಉತ್ಪಾತಜ್ಞಾನ, ಶಾಸ್ತ್ರ, ತರ್ಕಶಾಸ್ತ್ರ, ನೀತಿಶಾಸ್ತ್ರ, ದೇವವಿದ್ಯಾ, ಬ್ರಹ್ಮವಿದ್ಯೆ, ಭೂತವಿದ್ಯೆ, ಕ್ಷಾತ್ರ ವಿದ್ಯೆ, ನಕ್ಷತ್ರ ವಿದ್ಯೆ, ಸರ್ಪವಿದ್ಯೆ, ಸಂಗೀತ ವಿದ್ಯೆ, ನಾಟ್ಯ ವಿದ್ಯೆ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ವಿದ್ಯೆಗಳು. ಇನ್ನು ಇವು ಒಂದು 20 ಹೇಳಿದೆ ನಾನು. 64 ವಿದ್ಯೆಗಳು, ಪ್ರಮುಖ ವಿದ್ಯೆಗಳು 64 ವಿದ್ಯೆಗಳು. ಮತ್ತೆ 64 ವಿದ್ಯೆಗಳಲ್ಲಿ ಉಪವಿದ್ಯೆಗಳಿದಾವ. ಈಗ ಯುದ್ಧ ವಿದ್ಯೆ ಅಂತ ತಗೊಳ್ತೀನಿ. ಯುದ್ಧ ಅಂತಕ್ಕಂಥದ್ದು ಅದು ಒಂದು ವಿದ್ಯೆ. ಆದ್ರೆ ಅದರಲ್ಲಿ ಗದಾ ಯುದ್ಧ ಬೇರೆ, ಮತ್ತೆ ಬಿಲ್ವಿದ್ಯೆ ಬೇರೆ, ಮಲ್ಲ ಯುದ್ಧ ಬೇರೆ. ಮತ್ತೆ ನೀವು ಮಲ್ಲ ಯುದ್ಧಕ್ಕೆ ಬಂದಿರಿ ಅಂತಂದ್ರೆ ಅದರಲ್ಲಿ ಮತ್ತೆ ಸಬ್ ಡಿವಿಷನ್ಗಳಿದಾವ. ಸೊ ನೇತ್ರ ಯುದ್ಧ ಅಂತ ಒಂದು, ಮೊದಲು ಮಲ್ಲ ಯುದ್ಧದಲ್ಲಿ ನೀವು ಒಬ್ಬರೊಬ್ಬರು ಎದುರಾಳಿಗಳು ಏನ್ ಮಾಡ್ಬೇಕಂತಂದ್ರೆ ನೇತ್ರ ಯುದ್ಧ ಗೆಲ್ಲಬೇಕು ಅಂತ, ಒಬ್ರಿಗೊಬ್ರು ಕಣ್ಣಿನ ರೆಪ್ಪೆಯನ್ನ ಮಿಟಕ್ಸದೆ ನಿಂತ್ಕೋಬೇಕು, ನೋಡ್ಬೇಕು ಒಬ್ರೊಬ್ರು. ಯಾರು ಸೋಲ್ತಾರೆ ಅವ್ರು ಫಸ್ಟ್, ಯಾರು ಕಣ್ ರೆಪ್ಪೆ ಬಿಡಿತಾರೆ ಅವ್ರು ಸೋತಂಗಂತ. ಈ ತರದ ಅನೇಕ ಸಬ್ ಡಿವಿಷನ್ ವಿದ್ಯೆಗಳಿದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವು 64 ವಿದ್ಯೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಛಾಂದೋಗ್ಯದಲ್ಲಿ ಕೂಡ ಬರುತ್ತೆ. ನಾರದ ಮಹರ್ಷಿ
ಆ ಸನತ್ ಕುಮಾರ್ನ ಹತ್ರ ಹೋಗಿ ನಾನು ಎಲ್ಲ 64 ವಿದ್ಯೆಗಳನ್ನ ಕಲ್ತಿದ್ದೇನೆ, ಇಷ್ಟು ವಿದ್ಯೆಗಳ ಕಲ್ತರೂ ಕೂಡ ನನ್ನ ಮನಸ್ಸು ಶಾಂತತೆಯನ್ನ ಹೊಂದಿಲ್ಲ, ಇನ್ನು ದುಃಖವಿಲ್ಲದ. ಯಾಕಂದ್ರೆ ವಿದ್ಯೆ ದುಃಖವನ್ನು ಶಾಂತ ಮಾಡಬೇಕು. ಆದ್ರೆ ಅಲ್ಲ, ನಾವು ಈಗ ಕಲಿಯೋದು ವಿದ್ಯೆ ದುಡ್ಡು ಸಂಪಾದನೆ ಮಾಡಕ್ಕೋಸ್ಕರ. ಸೊ ಅವಾಗ ವಿದ್ಯೆ ಕಲಿತಕ್ಕಂತಹದ್ದು ಮೇ ಬಿ ತೃಪ್ತಿಯಾಗಿರ್ತೀನಿ ಅಂತಕ್ಕಂತಹ ದೃಷ್ಟಿಯಿಂದ ಕಲ್ತಿದ್ರು. ಯಾವಾಗ ತೃಪ್ತಿ ಸಿಗದಿದ್ದಾಗ ಮತ್ತೆ ಮುಂದಕ್ಕೆ ಹೋಗ್ತಿದ್ರಂತೆ ಕಾಣುತ್ತೆ. ಒಂದೊಂದು ಯುಗದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥದ್ದು. ಸೊ ಆ ಯುಗದಲ್ಲಿ ನಾರದ ಮಹರ್ಷಿ ಸನತ್ ಕುಮಾರ್ನ ಹತ್ರ ಬಂದು ಕೇಳುವಾಗ, ಇಷ್ಟೊಂದು ವಿದ್ಯೆ ಕಲ್ತಿದ್ದೆ ನಾನು, ಇಷ್ಟು ವಿದ್ಯೆ ಕಲ್ತರೂ ಕೂಡ ನನ್ನ ಮನಸ್ಸು ಪೂರ್ಣವಾಗಿ ತೃಪ್ತಿಯಾಗಿಲ್ಲ, ಹಾಗಾಗಿ ತೃಪ್ತಿಯಾಗಿರ್ತಕ್ಕಂತಹ ಯಾವ್ದಾದ್ರು ವಿದ್ಯೆ ಇದ್ರೆ ನನಗೆ ಹೇಳಿಕೊಡು ಅಂತ ಹೇಳಿದಾಗ, ಅವಾಗ ಸನತ್ ಕುಮಾರ ಅವರಿಗೆ ಈ ಅಧ್ಯಾತ್ಮ ವಿದ್ಯೆಯನ್ನ ಹೇಳಿಕೊಡ್ತಾನೆ. ಸೊ ಹಾಗಾಗಿ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಧ್ಯಾತ್ಮ ವಿದ್ಯೆ. ಅಧ್ಯಾತ್ಮ ಆತ್ಮನನ್ನ ಅಧಿಕರಿಸುವುದು. ಆತ್ಮನನ್ನ ಅಧಿಕರಿಸುವಂತಂದ್ರೆ ಆತ್ಮನನ್ನ ಸ್ಪಷ್ಟವಾಗಿ ತಿಳಿಯುವಂತಹ ವಿದ್ಯೆ. ಆತ್ಮನನ್ನ ತಿಳಿದರೆ ಪರಮಾತ್ಮನನ್ನ ತಿಳಿದಂತೆ, ಪರಮಾತ್ಮನನ್ನ ತಿಳಿದರೆ ಸರ್ವವೂ ತಿಳಿದಂತೆ. ಯಾಕಂತಂದ್ರೆ ಸರ್ವವನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ಪರಮಾತ್ಮನಾಗಿರೋದರಿಂದ, ಅದಕ್ಕೆ ಆ ಕಾರಣದಿಂದ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಅಧ್ಯಾತ್ಮ ವಿದ್ಯೆ. ಬ್ರಹ್ಮವಿದ್ಯಾಂ ವರಿಷ್ಠಾಯ ಅಂತ ಮುಂಡಕದಲ್ಲಿ, ಅಂದ್ರೆ ಎಲ್ಲ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ವಿದ್ಯಾ ಸರ್ವಾನ್ ಋಣಾಂ ಸಾಕ್ಷಾತ್ ಸಂಸಾರಸ್ಯ ಪ್ರವರ್ತಕಾಃ ಆತ್ಮವಿದ್ಯಾ ತು ಸಂಸಾರ ತಮಸಃ ಪ್ರತಿಘಾತಿನಿ. ಈ ತಮಸ್ಸು ಅಂತೇನಿದೆ ಅಲ್ವಾ, ತಮಸ್ಸು ಅಂದ್ರೆ ಅಜ್ಞಾನ. ಈ ಅಜ್ಞಾನ ಅಂತಕ್ಕಂಥದ್ದು, ಅಜ್ಞಾನದಿಂದನೇ ದುಃಖ. ಈ ಅಜ್ಞಾನವನ್ನ ನಾಶ ಮಾಡಲಿಕ್ಕೆ ಸಮರ್ಥವಾಗಿರ್ತಕ್ಕಂಥದ್ದು ಅಧ್ಯಾತ್ಮ ವಿದ್ಯೆ ಒಂದೇ. ಉಳಿದೆಲ್ಲ ವಿದ್ಯೆಗಳು ಅಜ್ಞಾನವನ್ನ ಮತ್ತಷ್ಟು ಹೆಚ್ಚು ಮಾಡ್ತವೆ. ಅದರ ಅಧ್ಯಾತ್ಮ ವಿದ್ಯೆ ಮಾತ್ರ ಅಜ್ಞಾನವನ್ನ ನಾಶ ಮಾಡುತ್ತೆ. ಆ ಅಜ್ಞಾನದಿಂದನೇ ದುಃಖ, ಆ ದುಃಖವೇ ನಮಗೆ ಹಿಂಸೆಯಾಗಿರ್ತಕ್ಕಂಥದ್ದು. ಸೊ ಆ ಕಾರಣದಿಂದ ಅದರಿಂದ ಹೊರಗಡೆ ಬರ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿದ್ಯೆ, ಅಧ್ಯಾತ್ಮ ವಿದ್ಯೆ. ಇನ್ನು ಇದರಲ್ಲಿ 3 ವಿಭೂತಿಗಳು. ವಾದ ಪ್ರವದತಾಮಹಂ, ನಾನು ವಾದಿಗಳಲ್ಲಿ ಪ್ರತಿವಾದಿಯಾಗಿದ್ದೇನೆ. ಪ್ರತಿವಾದಿಯಾಗಿದ್ದೇನೆ ಅಂತಂದ್ರೆ ವಾದ ಮಾಡುವವರ ವಾದವಾಗಿದ್ದೇನೆ ಅಂತ. ವಾದಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಾದಗಳಿದಾವೆ. ಆದ್ರೆ ಯಾರು ತುಂಬಾ ಬಲಾಢ್ಯನಾಗಿರ್ತಾನೋ ಅವನು ವಾದದ ಮುಂದ ಉಳಿದ ಎಲ್ಲ ವಾದಗಳು ನಿಷ್ಕ್ರಿಯವಾಗಿ ಬಿಡ್ತವೆ. ಸೊ ಹಾಗಾಗಿ ಯಾರು ನೀವು ಅನೇಕ ರೀತಿಯಾಗಿರ್ತಕ್ಕಂಥ ವಾದದ ಪ್ರಸಂಗಗಳು ನಮಗೆ ಇತಿಹಾಸದಲ್ಲಿ ಸಿಗ್ತವ. ಸೊ ಕೊನೆಗೆ ಯಾರು ಗೆಲ್ಲುತ್ತಾರೆ ಅಂದ್ರೆ ಆ ಗೆಲ್ಲುವ ಆ ಮೇಧಾಶಕ್ತಿ, ವಾದದ ಶಕ್ತಿ ಇದೆಯಲ್ವಾ, ಅದು ನಾನು ಅಂತ. ವಾದನಂ ಪ್ರವದತಾಮಹಂ ಅಂತ. ಇನ್ನು 33ನೇ ಶ್ಲೋಕ. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ ಅಹಂ ಏವಾಕ್ಷಯಃ ಕಾಲಹಂ ಧಾತಾಹಂ ವಿಶ್ವತೋ ಮುಖಃ. ಸೊ ಇದರಲ್ಲಿ 4 ವಿಭೂತಿಗಳನ್ನ ಹೇಳಿದ್ದಾರೆ. ಒಂದನೇದು, ನಾನು ಅಕ್ಷರಗಳಲ್ಲಿ ಅಕಾರನಾಗಿದ್ದೇನೆ. ಅಕ್ಷರಾಣಾಂ ಅಹಂ ಅಕಾರಃ ಅಸ್ಮಿ. ಅಸ್ಮಿ ಅಂದ್ರೆ ಇದ್ದೇನೆ ಅಂತ. ಇನ್ನು ಮಾಸಗಳಲ್ಲಿ ನಾನು ದ್ವಂದ್ವ
ಸಮಾಸವಾಗಿದ್ದೇನೆ. ಸಮಾಸಗಳಲ್ಲಿ ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸವಾಗಿದ್ದೇನೆ. ಇನ್ನು ನಾನು ಕಾಲದಲ್ಲಿ ಅಕ್ಷಯನಾಗಿದ್ದೇನೆ. ಅಹಂ ಏವ ಅಕ್ಷಯ. ಕಾಲ ಅಂದ್ರೆ ನಾಶ, ಆದ್ರೆ ನಾಶವಾಗದಿರ್ತಕ್ಕಂತಹ ಕಾಲ ರೂಪದಲ್ಲಿದ್ದೇನೆ. ಕಾಲಃ ಕಾಲದಾತ ಅಹಂ ವಿಶ್ವತೋಮುಖ. ಸೊ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಕಾಲ, ಇದೇ ಕಾಲ ಅಂತಂದ್ರೆ ಈ ಪ್ರಯತ್ನ ಮಾಡಿದಾಗ ಏನು ಒಂದು ಫಲ ಅಂತಕ್ಕಂಥದ್ದಿದೆಯೋ, ಅದು ಫಲ ಸಿಗಬೇಕಂದ್ರೆ ಕಾಲ ಬೇಕಲ್ವಾ? ಆ ಕಾಲದಲ್ಲಿ ನಾನು ಈಶ್ವರನಾಗಿದ್ದೇನೆ. ಅಂದ್ರೆ ಯಾವೆಲ್ಲ ಜೀವಿಗಳು ಏನು ಬಯಸ್ತವೋ ಆ ಬಯಸಿದ್ದನ್ನ ಕೊಡುವಂತಹ ನಾನು ಸರ್ವೇಶ್ವರನಾಗಿರ್ತಕ್ಕಂಥ ಪರಮೇಶ್ವರನಾಗಿದ್ದೇನೆ, ದೇವದೇವನಾಗಿರ್ತಕ್ಕಂಥ ಮಹಾದೇವನಾಗಿದ್ದೇನೆ. ಈ ಅಕ್ಷರಾಣಂ ಅಹಂ ಅಕಾರ, ಇದರೊಂದಿಷ್ಟು ಏನು ವರ್ಣನೆ ಅಂತಂದ್ರೆ, ಯಾಕಿದು ಅಕ್ಷರಗಳಲ್ಲಿ ಅಕಾರ ಇಸ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಮತ್ತೆ ಇನ್ನೊಂದು ಕಡೆ ಓಂ ಅಂತ ಹೇಳಿತ್ತು. ಓಂ ಅಂತ ಹೇಳುವಾಗಲೂ ಕೂಡ ಅಕಾರ ಇದೆ. ಅಂದ್ರೆ ಯಾವುದೇ ಮೊದಲು ಉಚ್ಚಾರಣೆ ಆಗತಕ್ಕಂಥದ್ದು ಅಕಾರ, ಮತ್ತೆ ಪ್ರತಿಯೊಂದು ಅಕ್ಷರದಲ್ಲಿ ಅಕಾರ ಇದ್ದೇ ಇರ್ತದೆ ಅಂತ. ಹಾಗಾಗಿ ಎಲ್ಲಾ ಅಕ್ಷರಗಳು ಅಭಿವ್ಯಕ್ತಿ ಆಗ್ಬೇಕಾದ್ರೆ ಅಕಾರವನ್ನ ಸೊ ಇನ್ಕ್ಲೂಡಿಂಗ್ ತಗೊಂಡೇ ಅಭಿವ್ಯಕ್ತಿ ಆಗ್ತವೆ. ಸೊ ಆ ಕಾರಣದಿಂದ ನಾನು ಅಕ್ಷರಗಳಲ್ಲಿ ಅಕಾರನಾಗಿದ್ದೇನೆ ಅಂತ ನೋಡಿ. ಅಕಾರವನ್ನು ಹಿಡ್ಕೊಂಡು ಅಕ್ಷರಗಳನ್ನ ವಿದ್ಯೆಯನ್ನ ಕಲಿಯುವಾಗ ಅಕಾರವನ್ನು ಸರಿಯಾಗಿ ನಾವು ಇಚ್ಛೆ ಕೊಟ್ಟು ಕಲಿತೀವಂತಂದ್ರೆ ಎಲ್ಲಾ ಅಕ್ಷರದ ವಿದ್ಯೆಗಳು ಪ್ರಾಪ್ತಿಯಾಗುತ್ತವೆ ಅಂತಕ್ಕಂಥದ್ದು. ಇನ್ನು ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸವಾಗಿದ್ದೇನೆ. ಇದು ಸ್ವಲ್ಪ ವ್ಯಾಕರಣಕ್ಕೆ, ಈ ಅಕ್ಷರ ಸಮಾಸ ಇವೆಲ್ಲ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಅದರಲ್ಲಿ ಸಮಾಸಗಳು ಎಷ್ಟು ಸಮಾಸಗಳಂತಂದ್ರೆ ಒಟ್ಟು 6 ಸಮಾಸಗಳು. ಅದರಲ್ಲಿ ನಾನು ದ್ವಂದ್ವ ಸಮಾಸವಾಗಿದ್ದೇನೆ. ದ್ವಂದ್ವ ಸಮಾಸ, ಅವ್ಯಯೀ ಭಾವ ಸಮಾಸ, ತತ್ಪುರುಷ ಸಮಾಸ, ಬಹುರ್ವೀಹಿ ಸಮಾಸ, ಕರ್ಮಧಾರಯ ಸಮಾಸ ಮತ್ತು ದ್ವಿಗು ಸಮಾಸ ಅಂತ. ಸಮಾಸ ಅಂತಂದ್ರೆ 2 ವಾಕ್ಯಗಳು ಸೇರಿ ಒಂದು ವಾಕ್ಯವಾಗತಕ್ಕಂಥದ್ದು ಸಮಾಸ. ರಾಮಕೃಷ್ಣ, ಇದು ಸಮಾಸ. ಇದು ದ್ವಂದ್ವ ಸಮಾಸ. ಯಾಕೆ ದ್ವಂದ್ವ ಅಂತಂದ್ರೆ, ರಾಮನು ಮತ್ತೆ ಕೃಷ್ಣನು 2 ವಾಕ್ಯಗಳು ಪೂರ್ಣ ಅರ್ಥವನ್ನ ಪಡ್ಕೊಂಡಿರ್ತಾವ, ಕಳ್ಕೊಳ್ಳೋದಿಲ್ಲ ಏನನ್ನ. ಇನ್ನು ಕೆಲವೊಂದು ಕಡೆಗೆ ಏನಾಗತ್ತೆ ಅಂತಂದ್ರೆ, ಮೊದಲಿನ ವಾಕ್ಯ ಡಾಮಿನೇಟ್ ಆಗುತ್ತೆ, 2ನೇ ವಾಕ್ಯ ವೀಕ್ ಆಗುತ್ತೆ. ಇನ್ನು ಕೆಲವೊಂದು ಸಮಾಸಗಳಲ್ಲಿ 2ನೇ ವಾಕ್ಯ ಡಾಮಿನೇಟ್ ಆಗುತ್ತಾ, ಮೊದಲನೇ ವಾಕ್ಯ ವೀಕ್ ಆಗುತ್ತಾ. ಇನ್ನು ಕೆಲವೊಂದು ಕಡೆಗೆ 2ನ್ನು ಬಿಟ್ಟು 3ನೇದು ಕೂಡ ತೋರಿಸ್ತಕ್ಕಂಥದ್ದು ಇರ್ತದೆ. ಇನ್ನು ಯಾರಾದರೂ ನೀವು ವ್ಯಾಕರಣ ಬಲ್ಲವರು, ಸಮಾಸಗಳು ಬಲ್ಲವರು, ಪಾಠಕ್ಕಿಷ್ಟು ಸಾಕಂತ ನನಗನ್ಸುತ್ತೆ. ಇಷ್ಟೇ ಇದರದು ಅರ್ಥ ಏನಂತಂದ್ರೆ, ದ್ವಂದ್ವ ಸಮಾಸದ್ದು ವಿಶೇಷತೆ ಏನಂತಂದ್ರೆ, 2 ವಾಕ್ಯಗಳು ಪೂರ್ಣವಾಗಿರ್ತಕ್ಕಂತಹ ಸಮಾನವಾಗಿ ಅರ್ಥವನ್ನ ಕೊಡ್ತವೆ, ಮತ್ತೆ ತಮ್ಮ ತಮ್ಮ ವಾಕ್ಯದ ಗತಿಯನ್ನ ಕಳ್ಕೊಳ್ಳೋದಿಲ್ಲ, ಲಗ್ನ ಆಗೋದಿಲ್ಲ ಇನ್ನೊಂದರಲ್ಲಿ. ಸೊ ಹಾಗಾಗಿ ಈ ಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸವಾಗಿದ್ದೇನೆ. ಇನ್ನು ನಾನು ಕಾಲದಲ್ಲಿ ಅಕ್ಷಯ ಸ್ವರೂಪ. ಏನಿದು ಕಾಲ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ ಅಂತಂದ್ರೆ, ಈಗಾಗಲೇ ನಾನು ಹೇಳಿದ್ನಲ್ವಾ, ಈ ಗಳಿಗೆ ಫಳ ಹಿಡ್ಕೊಂಡ್ಬಿಟ್ಟು ಸಂವತ್ಸರ ತನಕ ಒಂದು ವ್ಯವಸ್ಥೆ ಏನಿದೆಯೋ ಅದನ್ನ ನಾವು ಕಾಲ ಅಂತ ಕರಿತೀವಿ. ಈ ಕಾಲ ಅಂತಕ್ಕಂಥದ್ದು ಕ್ಷಣ ಕ್ಷಣಕ್ಕೆ ಕೂಡ ನಾಶವಾಗತ್ತೆ ಅಂತಕ್ಕಂಥದ್ದು. ಯಾಕಂದ್ರೆ ಒಮ್ಮಿರೋ ಕಾಲ ಮತ್ತೊಮ್ಮೆ ಇರೋದಿಲ್ಲ. ಈಗಿರೋ ಸೆಕೆಂಡ್ಸ್ ಮತ್ತೆ ನೆಕ್ಸ್ಟ್ ಇರಂಗಿಲ್ಲ. ಆದ್ರೆ ಈ ಕಾಲ
ಇದು ಅಕ್ಷಯವಾಗದೇ ಇರ್ತಕ್ಕಂಥದ್ದು. ಯಾಕಂತಂದ್ರೆ ನಿರಂತರವಾಗಿರ್ತಕ್ಕಂಥದ್ದು. ಯಾರಿಗೆ ನಾಶ ಅಂತಂದ್ರೆ ಯಾರನ್ನ ಅನುಸರಿಸಿಕೊಂಡು ಹೋಗ್ತಾನೋ ಅವನಿಗೆ ನಾಶ, ಬಿಟ್ರೆ ಕಾಲ ನಾಶ ಅಲ್ಲ. ಕಾಲ ಯಾವಾಗ್ಲೂ ಇರ್ತದ. ಸೊ ಹಾಗಾಗಿ ಈ ನಾಶವಾಗದೇ ಇರತಕ್ಕಂಥದ್ದು ಯಾವುದು ಅಕ್ಷಯ ಅಂದ್ರೆ ಕ್ಷಯವಾಗದೇ ಇರತಕ್ಕಂಥದ್ದು. ಅದರಲ್ಲಿ ನಾನು ಕ್ಷಯವಾಗದೇ ಇರತಕ್ಕಂತಹ ಕಾಲ ಸ್ವರೂಪನಾಗಿದ್ದೇನೆ. ಈ ಕಾಲವನ್ನ ಮೂರು ರೀತಿಯಾಗಿ ಸಮಯ ಸೂಚಕ ಕಾಲ, ವಿನಾಶಕಾರಿ ಕಾಲ, ಮಹಾಕಾಲ. ಅಂದ್ರೆ ಸಮಯ ಸೂಚಕ ಕಾಲ ಅಂತಕ್ಕಂಥದ್ದು ಭೂತ ಭವಿಷ್ಯ ವರ್ತಮಾನ ಅಂತಕ್ಕಂಥದ್ದು ಸಮಯ ಸೂಚಕ ಕಾಲವಾದ್ರೆ, ಇನ್ನು ವಿನಾಶಕಾರಿ ಕಾಲ ಅಂತಂದ್ರೆ ಇದ್ದಕ್ಕಿದ್ದಾಗೆ ಏನಾದ್ರೂ ಆಘಾತ ಆಗತ್ತೆ ನೋಡ್ರಿ. ಇದ್ದಕ್ಕಿದ್ದಂಗೆ ಫ್ಲಡ್ಸ್ ಬಂದು, ಇದ್ದಕ್ಕಿದ್ದಂಗೆ ಏನಾದ್ರೂ ಬಿಡ್ಲಿ ಆಕ್ಸಿಡೆಂಟ್ ಆಗಿ ಇನ್ನೇನಾಗಿ ಆಗುತ್ತೆ ನೋಡ್ರಿ. ಈ ತರದೆಲ್ಲವೂ ಕೂಡ ಇವಕ್ಕೆಲ್ಲ ವಿನಾಶಕಾರಿ ಕಾಲ. ಇನ್ನು ಮಹಾಕಾಲ ಅಂತಂದ್ರೆ ಅದು ಇನ್ನು ನಮಗೆ ಅನುಭವ ಬಂದಿಲ್ಲ. ಸೊ ಅದು ನಮ್ಮ ಭಾರತೀಯ ಇದರಲ್ಲಿ ಇದೆ, ಪ್ರಳಯ ಅಂತಕ್ಕಂಥದ್ದು, ಮಹಾಪ್ರಳಯ ಅಂತಕ್ಕಂಥದ್ದು. ಅವಾಗೆಲ್ಲವನ್ನ ಸೊ ಪರಮಾತ್ಮ ನಾಶ ಮಾಡಿಬಿಡ್ತಾನೆ ಅಂತ ಆ ಭಾಗವತ ಪುರಾಣದಲ್ಲಿ ಅದೆಲ್ಲ ಮತ್ತೆ ಪುನಃ ಹೆಂಗ್ ಸೃಷ್ಟಿ ಮಾಡ್ತಾನೆ ಅದೆಲ್ಲ ತುಂಬಾ ಚೆನ್ನಾಗಿ ಕಥೆ ಇದೆ. ಯಾರ ಫ್ರೀ ಇದ್ರೆ ಓದಿ ಅದನ್ನ. ಸೊ ಆ ಮಹಾಪ್ರಳಯ ಅಂತಕ್ಕಂತಹದ್ದು ಸದ್ಯದ ನಮ್ಮ ಅನುಭವಕ್ಕೆ ಬಂದಿಲ್ಲ. ಆದ್ರೆ ನಮಗೆ ಕಾಲದ ನಾಶ ಗೊತ್ತಿದೆ. ಯಾಕಂದ್ರೆ ನಾವು ಏಜನ್ನ ನೋಡ್ತಾ ಹೋದ್ವಿ ಅಂತಂದ್ರೆ ನಾವಿಷ್ಟು ವರ್ಷಗಳು ಕಳ್ಕೊಂಡಿದ್ದೀವಿ ಅಂತ. ಸೊ ಹೀಗೆ ಅದು ಯಾವುದು ಅದನ್ನ ಆಕ್ರಮಣ ಮಾಡುತ್ತೆ. ಆಕ್ರಮಣ ಮಾಡಿ ತಾನು ಸ್ಥಿರವಾಗಿರ್ತಕ್ಕಂಥದ್ದು ಯಾವುದು ಸ್ವರೂಪ ಇದೆಯೋ ಅದು ಅಕ್ಷಯ ಕಾಲರೂಪ, ಅದು ಪರಮಾತ್ಮನಾಗಿದ್ದೇನೆ. ನೋಡಿ ಎಷ್ಟು ಜನ ಎಲ್ಲರೂ ಬಂದೋಗಿದ್ದೀವಿ ನಾವು ಭೂಮಿಯ ಮೇಲೆ. ಆದ್ರೆ ಆ ಯಮಧರ್ಮ ಮಾತ್ರ ಯಾವಾಗ್ಲೂ ಕೂಡ ಒಬ್ನೇ ಇದೆ ನೋಡಿ. ಅಂದ್ರೆ ನಮ್ಮ ಕಾಲಕ್ಕೆ ಮತ್ತು ಅವರ ಕಾಲಕ್ಕೆ ವ್ಯತ್ಯಾಸ ಇದೆ ಅಂತ. ಅವರು ದೇವತೆಗಳು, ಆ ದೇವತೆಗಳಿಗಿಂತ ಇನ್ನು ಮಹಾದೇವ ಇದ್ದಾನೆ. ಸೊ ಇವರು ಆ ಮಹಾಪ್ರಳಯದಲ್ಲಿ ನಾಶವಾದಾಗ ಅವನು ಮಹಾದೇವ ಮಾತ್ರ ನಾಶವಾಗದೇ ಇರ್ತಾನೆ. ಅದಕ್ಕೆ ದೇವರ ದೇವ ಮಹಾದೇವ. ಇವೆಲ್ಲ ಸ್ವಲ್ಪ ಮಹಾದೇವನನ್ನ ಸೂಚಿಸುವಂತಹ ವಿಭೂತಿಗಳಂತ ಅನಿಸುತ್ತೆ. ಸೊ ಹಾಗಾಗಿ ಆ ಭಕ್ತ ಮಾರ್ಕಂಡೇಯ ಅವನನ್ನ ಉಪಾಸನೆ ಮಾಡಿದ. ಅವನನ್ನ ಉಪಾಸನೆ ಮಾಡಿದ್ಮೇಲೆ ಯಮಧರ್ಮ ರಾಜ ಸಮಯ ಆಯ್ತು, ಅವನ ಆಯುಷ್ಯ ಮುಗಿದಿತ್ತು. ಸೊ ಬಹಳ ಸುಂದರವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಕತೆ ಬರ್ತದೆ. ಆದ್ರೆ ಮಾರ್ಕಂಡೇಯ ಅವನು ಏನಾಗಿದ್ನಂತಂದ್ರೆ ಆ ಪರಮಾತ್ಮನ ಧ್ಯಾನದಲ್ಲಿ ಕುಂತುಬಿಟ್ಟು ಮನಸ್ಸು ಸಂಪೂರ್ಣವಾಗಿ ಅವನು ಪರಮಾತ್ಮಮಯವಾಗಿ ಬಿಟ್ಟಿತ್ತು. ಯಮಧರ್ಮರಾಜ ಬಂದ, ಅವನು ಪಾಶ ಹಾಕಿದ, ಆದ್ರೆ ಅದು ಪಾಶ ಸಿಗುತ್ತೇ ಇಲ್ಲ. ಯಾಕೆ ಸಿಗುತ್ತಾ ಇಲ್ಲ ಅಂತಂದ್ರೆ ಈ ಭಾರಿ ಸೂಕ್ಷ್ಮದ ನೋಡ್ರಿ ಇದು. ಯಾವಾಗ ಕರ್ಮಕ್ಕೆ ಜೀವ ಬದ್ಧವಾಗಿರ್ತದೆ, ಕರ್ಮದ ಗತಿಯನ್ನ ಬಲ್ಲಂತಹ ಯಮನಿಗೆ ಆ ಜೀವ ಸಿಗುತ್ತ. ಆದ್ರೆ ಇವನು ಏನಾಗ್ಬಿಟ್ಟಿದ್ನ ಅಂತಂದ್ರೆ ಕರ್ಮಾತೀತನಾಗ್ಬಿಟ್ಟಿದ್ದೀವನು, ಆ ಕರ್ಮದಕ್ಕಿಂತ ಮೇಲೆ ಹೋಗ್ಬಿಟ್ಟಿದ್ದೀವನು. ಕರ್ಮದಕ್ಕಿಂತ ಮೇಲೆ ಹೋದ್ಮೇಲೆ ಅವನಿಗೆ ಅಧಿಕಾರ ಇಲ್ಲ ಅವನಿಗೆ. ಸೊ ಹಾಗಾಗಿ ಇಲ್ಲಿ ಇದು ಅಧ್ಯಾತ್ಮ ಶಾಸ್ತ್ರಕ್ಕೆ ತುಂಬಾ ಅನ್ವಯ ಆಗತ್ತೆ ನೋಡಿ ತಿಳ್ಕೊಳ್ಳೋರಿಗೆ.
ಎಲ್ಲಿ ತನಕ ನಮಗೆ ಈ ಯಮಧರ್ಮಂದು ಕಾಲದ್ದು ಮೃತ್ಯುದ್ ಭಯ ಇರ್ತಂತಂದ್ರ ಕರ್ಮಕ್ಕೆ ಎಲ್ಲಿ ತನಕ ಅಧೀನವಾಗಿರ್ತೀವಿ. ಅಂದ್ರೆ ಕರ್ಮ ಅಂತಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ ಜವಾಬ್ದಾರಿ ಏನ್ ಪಾಪ ಎಲ್ಲ ಹೆಚ್ಚಿಕೊಂಡಿದೀವಲ್ವ ಸುಮಾರು. ಇದನ್ನೆಲ್ಲಾನು ಕೂಡ ಸೊ ಕರ್ಮ ಅಂತ ಕರಿತೀವಿ ಅದನ್ನ. ನಾವು ಎಲ್ಲಿ ಕರ್ಮ ಮಾಡ್ಬೇಕು, ಕರ್ಮ ಮಾಡೋದು ಬೇರೆ, ಕರ್ಮಕ್ಕೆ ಅಧೀನವಾಗಿರೋದು ಬೇರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ, ಕರ್ಮ ಮಾಡಬಾರ್ದು ಅಂತ ಕೇಳ್ತಾರೆ. ಅಲ್ವಾ, ಕರ್ಮ ಮಾಡ್ಬೇಕು, ಆದ್ರೆ ಕರ್ಮಕ್ಕೆ ಅಧೀನವಾಗಿರಬಾರದು. ಯಾಕಂತಂದ್ರೆ ಸುಮ್ಮನೆ ಕೂಡಕ್ಕಾಗಲ್ಲ, ಅದಕ್ಕೆ ಕರ್ಮ ಮಾಡ್ಬೇಕು. ಕರ್ಮಕ್ಕೆ ಅಧೀನ ಅಂತಂದ್ರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪೇಕ್ಷೆ ರಹಿತವಾಗಿರಬೇಕು. ಅದು ಬಾಹ್ಯವಾಗ್ಲಿ ಅಥವಾ ಅಂತರ್ಗತವಾಗಿ ಆಗ್ಲಿ. ಆ ರೀತಿಯಾಗಿ ಕರ್ಮವನ್ನ ಮಾಡಿದಾಗ ಅವಾಗ ಆ ಕರ್ಮದ ಕಾರಕನಾಗಿರ್ತಕ್ಕಂತಹ ಯಮನಿಗೆ ನಾವು ಅಧೀನರಾಗಿರ್ತೀವಿ. ಯಾವಾಗ ನಾವು ಕರ್ಮವನ್ನ ಮಾಡ್ತಾ ಕರ್ಮದ ಗತಿಗೆ ಅತೀತರಾಗ್ತೀವಿ, ಅವಾಗ ಅಲ್ಲಿ ಈ ಈ ಕಾಲ ಅಂದ್ರೆ ಸೆಳೆತಕ್ಕಂತ ಕಾಲ ಏನಿದೆಯೋ ಅದು ಅಪ್ಲೈ ಆಗೋದಿಲ್ಲ. ಆಗ ಯಮಧರ್ಮರಾಜನಿಗೆ ಮಾರ್ಕಂಡೇಯನನ್ನ ತಗೊಳಕ್ ಭಾರಿ ಕಷ್ಟ ಆಯ್ತು. ಸೊ ಅವಾಗ ಅವನು ಶಿವನನ್ನ, ಇದೇನಿದು ನೀನೇ ಮಾಡಿರ್ತಕ್ಕಂಥ ನಿಯಮ, ಈಗ ನಿನ್ನ ನಿಯಮ ಪಾಲನೆ ಮಾಡೋ ನಾನು, ಈಗ ನಾನು ಯಾವ ರೀತಿಯಾಗಿರ್ತಕ್ಕ ನಿರ್ಧಾರ ತಗೊಳ್ಬೇಕು ಅಂತ ಕೇಳಿದಾಗ ಅವಾಗ ಅಲ್ಲಿ ಶಿವ ಹೇಳ್ತಕ್ಕಂಥದ್ದು ಎಷ್ಟು ಸುಂದರವಾಗಿತ್ತು ಅಂದ್ರೆ, ಯಮಧರ್ಮರಾಜ, ಈ ಮಾರ್ಕಂಡೇಯನಿಗೆ 16 ವರ್ಷ ಆಯುಷ್ಯು. ಅದು ಸರಿ, 16 ವರ್ಷ ಮುಗಿದಿದೆ ಅಲ್ವಾ? ಇಲ್ಲ, ಅವನಿಗೆ 17ಕ್ಕೆ ಹೋಗೋದಿಲ್ಲ. ಅವನು ಕರ್ಮಕ್ಕೆ ಹೋಗೋದಿಲ್ಲ. ಅವನು ಕರ್ಮಕ್ಕೆ ಹೋದ್ನಂದ್ರೆ ನೀನು ಅಪ್ಲೈ ಆಗುತ್ತೆ, ಅಲ್ಲಿ ಕರ್ಮನೇ ಇಲ್ಲಲ್ಲ ಅವನಿಗೆ. ಸೊ ಇದು ಮಹಾದೇವ ಕರುಣಿಸಿರುವಂತಹ ವಿಶೇಷ ವಿಭೂತಿ. ಭೂಲೋಕದಲ್ಲಿ ಇದ್ದು ಕೂಡ ಅಮರತ್ವವನ್ನ ಸಾಧಿಸುವಂತಹ ಮಾರ್ಕಂಡೇಯ ಪುರಾಣ. ಎಷ್ಟು ಲಾಜಿಕ್ ಆಗಿದೆ ನೋಡಿ, ಲಾಜಿಕ್ ಆಗಿದೆ, ಬಹಳ ಆಳವಾಗಿದೆ. ಅದು ಯಾರಿಗೆ ಅರ್ಥ ಆಗುತ್ತೆ ಅವಾಗ ಅದು ಗೊತ್ತಾಗತ್ತೆ. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ. ಇದು ಕೀರ್ತಿ ಶ್ರೀರ್ವಾಕ್ಷನಾರೀಣಾಂ ಸ್ಮೃತಿರ್ಮೇಧ ಧೃತಿ ಕ್ಷಮಾ. ಸಚಿನ್ ಒಂದ್ಸಲಿ ಶ್ಲೋಕ ಓದ್ ನೋಡೋಣ. 34. ಸಚಿನ್ ಇಲ್ವಾ? ಲೆಫ್ಟ್ ಅಂತ ಬರ್ತಾ ಇದೆ. ಓಕೆ, ನಾನು ಹೋಗ್ತೀನಿ ಸರ್. ನಿನ್ ಗೊತ್ತ, ಅದಲ್ಲ ನಿನ್ ಪ್ರಶ್ನೆ ಅಲ್ಲ ಅದು. ಸಾರಿ ಸರ್, ಅವರು ಇಲ್ಲ ಈಗ ಸರಿ, ಬಂದ್ರು ಸರ್. ಅಲ್ಲ, ಅದು ಸಾರಿ ಸರ್, ಅನ್ಮ್ಯೂಟ್ ಮಾಡುವಾಗ ಡಿಸ್ಕನೆಕ್ಟ್ ಆಯ್ತು. ಓಕೆ, ಫೈನ್. ಇದು ಒಂದ್ಸಲ ಓದು ನೋಡುವ, ಹೆಂಗ್ ಗೊತ್ತಿ 34ನೇ ಶ್ಲೋಕ. ಓದ್ತೀನಿ ಸರ್, ಒಂದು ನಿಮಿಷ. ಬುಕ್ ಇಟ್ಕೊಂಡಿರ್ಲಿಲ್ಲ ನಾನು. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಎಸ್, ಧೃತಿ ಅಲ್ಲಿ ವಿಸರ್ಗ ಪೂರ್ಣವಾಗಿ ಹೇಳ್ಬೇಕು ಅದನ್ನ. ಅದಕ್ಕೋಸ್ಕರ ಎಸ್, ವೆರಿ ಗುಡ್. ಮುಂದೆ ಕ್ಷ ಇದ್ದಾಗ ಹಿಂದ್ಗಡೆ ವಿಸರ್ಗ ಬಂದಾಗ ಅದನ್ನ ಸ್ಪಷ್ಟ ಕಂಪ್ಲೀಟ್ ಆಗಿ ಹೇಳ್ಬೇಕು. ಅದಕ್ಕೋಸ್ಕರ ಕೇಳಿದೆ. ಸರಿ ಇದೆ.
ಸೊ ಅಲರ್ಟ್ ಆಗಿರ್ಬೇಕ್ರಿ. ಅರೆ ನೀವು 1 ಗಂಟೆದಲ್ಲಿ ಅಲರ್ಟ್ ಆಗಿಲ್ದಿ ಇದ್ರೆ ಇನ್ನು ಜೀವನ ಹೆಂಗ್ ಅಲರ್ಟ್ ಆಗಿರ್ತೀರಿ? ಅಲ್ಲ, ಅನ್ಮ್ಯೂಟ್ ಮಾಡ್ಲಿಕ್ಕೆ ಹೋಗಿ ನಾನು ಕಟ್ ಮಾಡ್ಬಿಟ್ಟೆ ಸರ್. ಆ ಯಾಕಂತಂದ್ರೆ ನಾನೇನ್ ಪಾಠ ಮಾಡ್ತಿರ್ತೀನೋ ಪಾಠ ಅದನ್ನ ನೀವು ಮುಂದೆ ಬಿಟ್ಟಿಟ್ಕೊಂಡು ಕೇಳುವಾಗ ಇನ್ನು ನಿಮಗೆ ಅದಕ್ಕಿಂತ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಆ ನಾಲೆಡ್ಜು ಡೆವಲಪ್ ಆಗುತ್ತೆ. ನನಗೇನ್ ಯಾವ್ದು ಕ್ಲಾರಿಟಿ ಇರ್ತದೋ ಇನ್ನೊಂದು ಮುಖದಿಂದ ನಿಮಗೆ ಕ್ಲಾರಿಟಿ ಆಗಿರ್ತದ. ಹಾಗಾಗಿ ಸುಮ್ಮನೆ ಏನು ಸ್ಕೂಲಲ್ಲಿ ಪಾಠ ಕೇಳೋದಂಗಲ್ಲ ಇದು. ಯಾಕಂತಂದ್ರೆ ನೀವೆಲ್ಲ ಬೆಳೆದಿರಲ್ವಾ ಬೇಕಾದಷ್ಟು ಅನುಭವಗಳಿಂದ, ಏಜ್ನಿಂದ, ಅನುಭವದಿಂದ, ವಿದ್ಯೆಯಿಂದ. ಸೊ ಹಾಗಾಗಿ ಸುಮ್ಮನೆ ಒಂದು ನಿಮಿತ್ತ ಮಾತ್ರಕ್ಕೆ ಪಾಠ ಇದ್ರೂ ಕೂಡ ನೀವೇ ಅದು ಓದೋದು, ಅದನ್ನ ಗ್ರಹಿಸೋದು, ಅದನ್ನ ತಿಳ್ಕೊಳ್ಳೋದು ಮಾಡ್ಬೇಕು ಅದನ್ನ. ಸೊ ಆ ಕಾರಣದಿಂದ ಇಲ್ಲಿ ಕಾಲ ಅಂದ್ರೆ ಮುಂಚೆನೆ ಹೇಳಿಬಿಟ್ಟೆ ನಾನು ಆಲ್ರೆಡಿ ಇಂದಿನ ಶ್ಲೋಕಕ್ಕೆ ಅನ್ವಯವಾಗಿ ಅಕ್ಷಯ ಕಾಲ ಅಂತ ಹೇಳುವಾಗಲೇ ಅದನ್ನ ಹೇಳಿದೆ. ಮೃತ್ಯು ಸರ್ವ ಹರಶ್ಚಾಹಂ, ಎಲ್ಲವನ್ನ ಹರಣ ಮಾಡತಕ್ಕಂಥವನು ಆ ಮೃತ್ಯುಂಜಯ ಪರಮಾತ್ಮ. ಉದ್ಭವಶ್ಚ ಭವಿಷ್ಯತಂ, ಅಂದ್ರೆ ಯಾವುದು ಭವಿಷ್ಯದಲ್ಲಿ ಉದ್ಭವ ಆಗತ್ತೆ ಅಂದ್ರೆ ಭವಿಷ್ಯದಲ್ಲಿ ಉದ್ಭವ ಆಗತ್ತಂತಂದ್ರೆ 2 ರೀತಿಯಿಂದ ಉದ್ಭವ ಅಂತಂದ್ರೆ ಇನ್ಯಾವುದು ಸೃಷ್ಟಿ ಆಗತ್ತಂತಲ್ಲ, ಅದು ಸೆಕೆಂಡ್ರಿ. ಅದು ಯೂನಿವರ್ಸಲ್ ಆಗಿ ಇಂಡಿವಿಜುವಲ್ ಆಗಿ ನೀವು ಏನಾದ್ರೂ ಒಂದು ಪ್ರಯತ್ನ ಮಾಡ್ತಾ ಇದ್ರಿ ಅಂತಂದ್ರೆ ಅದು ಪ್ರಾಪ್ತಿ ಆಗತ್ತಲ್ವಾ. ಆ ಪ್ರಾಪ್ತಿ ಆಗೋದು ಕೂಡ ನಾನೇ ಅಂತ ಹೇಳ್ತಾ ಇದ್ದೆ ನಾವು. ಅದು ಅದೃಷ್ಟ ಫಲನಾಗ್ಲಿ ಅದೃಷ್ಟ ಫಲನಾಗ್ಲಿ ಆ 2ಕ್ಕೆ ಕಾರಣನಾಗಿರ್ತಕ್ಕಂಥವನು ನಾನೇ. ಸೊ ಹಾಗಾಗಿ ನಾವು ಏನಾದ್ರೂ ಫಲವನ್ನ ಅಪೇಕ್ಷೆ ಇಟ್ಟುಕೊಂಡು ಮಾಡುವಾಗ ಕೊಡುವಂತವನು ಪರಮಾತ್ಮ ಉದ್ಭವ ರೂಪದಲ್ಲಿ ನಮಗೆ ಅವನು ಕರುಣಿಸ್ತಾನೆ ಅಂತಕ್ಕಂಥದ್ದು ಗಮನದಲ್ಲಿಟ್ಟುಕೊಂಡು ಮಾಡಿದಾಗ ಆವಾಗ ನಮ್ಮ ಪ್ರಯತ್ನ ಅದು ಸಂಶಯ ರಹಿತವಾಗಿ ಆಗುತ್ತೆ. ಆ ಬಾಲಕನಾಗಿರ್ತಕ್ಕಂತಹ ಧ್ರುವ ಸೊ ತಂದೆ ಆ ಚಿಕ್ಕಮ್ಮನ ಒಂದು ಅವಮಾನದಿಂದ ಹುಡುಗ ಕಾರಡಲ್ಲಿ ಹೊರಟಾಗ ಅವನೇನು ಹೊರಟು ಬಿಟ್ಟ. ತಾಯಿಗೆ ಆ ಗಂಡನ ಮೇಲೆ ಕೋಪ ಇತ್ತು, ಹಾಗಾಗಿ ಅವಳಿಗೂ ಕೂಡ ಒಂದು ರೀತಿಯಿಂದ ಡಿಪ್ರೆಷನ್ ಇದ್ರು. ಆದ್ರೆ ಯಾವಾಗ ಅವನು ಪರಮಾತ್ಮನ ಹುಡುಕ್ಬೇಕು ಅಂತ ಹೊರಟ್ನು ಅವಾಗ ಸಮಸ್ಯೆ ಬಂದಿರ್ತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಪರಮಾತ್ಮನಿಗೆ. ನಾರಾಯಣ ತಡಪರಾಜಕ್ಕೆ ಶುರು ಮಾಡಿದ. ಭಾರಿ ಸುಂದರವಾಗಿರ್ತಕ್ಕಂಥ ಕಥೆ ಭಾಗವತದಲ್ಲಿ. ಕೊನೆಗೆ ತಕ್ಷಣಕ್ಕೆ ನಾರದನ್ನ ಕರೆದ. ನಾರದ ಹೋಗು, ಬೇಗ ಹೋಗೋದು, ಮಗು ಎಲ್ಲಿ ಹೋಗುತ್ತಿದೆ ಗೊತ್ತಿಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು ನೀನು ಅಂತ ಹೇಳ್ಬಿಟ್ಟು ನಾರದ ಓಡೋಡ್ ಬಂದ. ನಾರದ ಓಡೋಡ್ ಬಂದ್ಬಿಟ್ಟು ಏನಯ್ಯ ಎಲ್ಲಿ ಹೋಗ್ತಾ ಇದ್ದೀಯಾ ಅಂತ ಕೇಳಿದ. ಇಲ್ಲ, ನಮ್ಮಮ್ಮ ಹೇಳಿದ್ದಾಳೆ ನನಗೆ ನೋವಾಗಿದೆ. ಯಾರು ನೋವಿಗೆ ಉತ್ತರ ಕೊಟ್ಟರು ಅಂದ್ರೆ ನಾರಾಯಣ ಕೊಡ್ತೇನೆ ಅಂತ ಹೇಳಿದ್ದಾಳೆ ಅಂತ. ಅವನಿಗೆ ನಾರಾಯಣ ಅಂತನೂ ಕೂಡ ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ ಪಾಪ. ದೇವರು ತೇನು ಹೇಳಿದಂತ. ಅರೆ ನಿನಗೆ ಯಾರನ್ನು ಕೂಗ್ಬೇಕು, ಅವ್ರ ಹೆಸರು ಗೊತ್ತಿಲ್ಲ, ಹೆಂಗ್ ಕರಿತೀಯ ನೀನು ಅಂತ. ನಮ್ಮಮ್ಮ ಹೇಳಿದ್ದಾಳೆ ಕರೆದ್ರೆ ಬರ್ತೇನೆ ಅಂತ. ಅಷ್ಟೇ ಅವನಿಗೆ ಇರತಕ್ಕಂಥ. ಸೊ ಕೊನೆಗೆ ನಾರದ ಮಹರ್ಷಿಗಳು ಅವನಿಗೆ 12 ಅಕ್ಷರ ಮಂತ್ರವನ್ನ ಉಪದೇಶ ಮಾಡಿದರು. ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಮಂತ್ರವನ್ನ ವಿದ್ಯಾ ಸರಸ್ವತಿಯನ್ನ ಕರೆದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಸೊ ಮಗು ಸ್ಪಷ್ಟವಾಗಿ
ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥದ್ದು ಉಚ್ಚಾರಣೆ ಮಾಡಕ್ ಬಂತು. ಯಾವಾಗ ಅವನ ನಾಲಿಗೆಯಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಿಂತ್ಕೊಂತು, ಅವಾಗ ನಾರದ ಮುಂದಕ್ಕೆ ಹೋದ, ಆಯ್ತು ನಿನಗಿದು ಏನು, ನಿನಗೆ ಯಾರನ್ನು ಹುಡುಕಿಕೊಂಡಿದ್ಯೋ ಅದು ನಿನಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಗುಗೆ ಗೊತ್ತಿಲ್ಲ, ಆದ್ರೆ ಮಗುಗೆ ಶ್ರದ್ಧೆ ಇದೆ, ನಾರದನಿಗೆ ಕಾನ್ಫಿಡೆನ್ಸ್ ಇದೆ. ಅವ್ರಿಬ್ರಿಗೆ ಅರ್ಥ ಆಗತ್ತೆ, ಇಲ್ಲಿ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಅದು. ಸೊ ಹಾಗಾಗಿ ಯಾವ್ದಾದ್ರು ಒಂದು ಸಂಕಲ್ಪ ಮಾಡಿದ್ವಿ ಅಂತಂದ್ರೆ ಆ ಸಂಕಲ್ಪ ನಮ್ಗಷ್ಟು ಶ್ರದ್ಧೆಯಿಂದ ಸ್ಟ್ರಾಂಗ್ ಆಗಿತ್ತಂದ್ರೆ ಅದು ಖಂಡಿತವಾಗಲೂ ಕೂಡ ಅಲ್ಲಿ ವಿಭೂತಿ ಅಂದ್ರೆ ತತ್ವ ಎಳ್ಕೊಂಡು ಬಂದು ಪ್ರಾಪ್ತಿ ಆಗುತ್ತೆ. ಕೀರ್ತಿ ಶ್ರೀ ವಾಕ್ ಚ ನಾರಿಣಾಂ ಸ್ಮೃತಿ ಮೇಧಾ ಧೃತಿ ಕ್ಷಮಾ. ಸೊ ಇದೆಲ್ಲ ಕ್ವಾಲಿಟಿಗಳು, ಸ್ತ್ರೀಯಲ್ಲಿ ಇರ್ತಕ್ಕಂತಹ ಕ್ವಾಲಿಟಿಗಳು. ಕೀರ್ತಿ, ಶ್ರೀ, ವಾಣಿ, ಸ್ಮೃತಿ, ಮೇಧ, ಧೃತಿ ಮತ್ತು ಕ್ಷಮ ಇವೆಲ್ಲವೂ ಸ್ತ್ರೀ ಸೂಚಕವಾಗಿರ್ತಕ್ಕಂತಹ ಶಕ್ತಿಗಳು. ಅಂದ್ರೆ ಪರಮಾತ್ಮನ ಎರಡು ರೀತಿಯಾಗಿರ್ತಕ್ಕಂತಹ ಶಕ್ತಿ. ಯಾವಾಗ ನಿಶ್ಚಲ ನಿರಾನಂದ ಸ್ವರೂಪನಾಗಿರ್ತಕ್ಕಂಥದ್ದು ಅದು ಪುರುಷ ಸೂಚಕವಾದ್ರೆ, ಕ್ರಿಯಾರೂಪವಾಗಿರ್ತಕ್ಕಂಥದ್ದು ಅದು ಸ್ತ್ರೀ ಸೂಚಕ ಅಂತ ಎರಡು ರೀತಿಯಾಗಿರ್ತಕ್ಕಂತಹ ಶಕ್ತಿಗಳು. ಸೊ ಇಲ್ಲಿ ಸ್ತ್ರೀ ಸೂಚಕವಾಗಿರ್ತಕ್ಕಂತಹ ಶಕ್ತಿಗಳು ಅಧಿಕವಾಗಿ ಯಾರಲ್ಲಿ ಕಾಣಿಸ್ಕೊಳ್ತವೆ ಅಂತಂದ್ರೆ, ಈ ಎಲ್ಲ ಗುಣಗಳು ಪುರುಷರಲ್ಲಿ ಇರ್ತವೆ, ಸ್ತ್ರೀಯರಲ್ಲಿರ್ತವೆ. ಆದ್ರೆ ವಿಶೇಷವಾಗಿ ಸ್ತ್ರೀಯರಲ್ಲಿ ಈ ಎಲ್ಲ ಏನು ಗುಣಗಳಿದಾವೋ ಆ ಎಲ್ಲ ಗುಣಗಳ ರೂಪದಲ್ಲಿರ್ತಕ್ಕಂಥವನು ನಾನೇ. ಕೀರ್ತಿ, ಕೀರ್ತಿ ಅಂತಂದ್ರೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯಿಂದ ಬೆಳಗ್ಬೇಕು, ಪ್ರಜ್ವಲಿಸ್ಬೇಕು. ಅದು ಗುಣದಿಂದನಾಗಲಿ, ಹೆಚ್ಚು ಗುಣದಿಂದ, ಎರಡನೇದು ನಡತೆಯಿಂದ, ಪುಣ್ಯವಶಾತ್ ರೂಪದಿಂದ. ಸೊ ಗುಣದಿಂದ ನಡತೆಯಿಂದ ಎಲ್ಲರಿಗೆ ಅಪ್ಲೈ ಆಗತಕ್ಕಂಥದ್ದು. ಹಾಗೆ ಶ್ರೀ ಶ್ರೀ ಅಂತಕ್ಕಂಥದ್ರ ಅರ್ಥ ಅಂತಂದ್ರೆ ಕೊಟ್ಟಿದ್ದಾರೆ ಸುಖ, ಐಶ್ವರ್ಯ, ಸಮೃದ್ಧಿ ಇವೆಲ್ಲವೂ ಕೂಡ ಶ್ರೀಯ ಲಕ್ಷಣಗಳು ಅಂತ. ಏನು ಇಲ್ಲದಿದ್ರೂ ಕೂಡ ಹ್ಯಾಪಿ ಆಗಿರ್ತಕ್ಕಂತಹ ಗುಣವನ್ನ ಹೊಂದಿರಬೇಕು. ಸೊ ಇವೆಲ್ಲ ವಿಶೇಷವಾಗಿ ಅಂದ್ರೆ ಒಂದು ಸಂಕ್ಷಿಪ್ತವಾಗಿ ಸ್ತ್ರೀ ಶಕ್ತಿಗೆ ಏನು ಕ್ವಾಲಿಟಿಗಳಿರ್ಬೇಕು ಅಂತಕ್ಕಂಥದ್ದನ್ನ, ಮೊದಲನೇದಾಗಿ ಮೃದು ಸ್ವಭಾವವಾಗಿರ್ಬೇಕು. ಎರಡನೇದು ಕ್ರೋಧ ರಹಿತವಾಗಿರ್ಬೇಕು. ಮೂರನೇದು ಪ್ರಿಯವಾದಿನಿ ಆಗಿರ್ಬೇಕು. ಸೊ ನಾಲ್ಕನೇದು ಅನುವ್ರತ ಅಂದ್ರೆ ಗೃಹಸ್ಥ ಧರ್ಮಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ಮನೋಸ್ಥಿತಿಯನ್ನ ಪಡೆದಿರಬೇಕು. ಚಿತ್ತಂ ಉಪಾಯಶಿ ಅಂತ ಸೂತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಚಿತ್ತಂ ಉಪಾಶಯತಿ ಅಂತಂದ್ರೆ ಪುರುಷನ ಚಿತ್ತಕ್ಕೆ ಅನುಗುಣವಾಗಿ ತನ್ನ ಚಿತ್ತವನ್ನ ಸೇರಿಸುವಂತಹ ಗುಣವನ್ನ ಪಡೆದಿರಬೇಕು. ಕೃತೌ ಅಸಹ ಅಂತಂದ್ರೆ, ಕೃತವಸಹ ಅಂತಂದ್ರೆ ಆ ಕೆಲಸದಲ್ಲಿ ಜಾಗರೂಕತೆಯನ್ನ ಹೊಂದಿರತಕ್ಕಂತಹ ಸೂಕ್ಷ್ಮತೆ ಇರಬೇಕು ಅಂತ. ಸೊ ಇಷ್ಟು ಗುಣಗಳು ಕೀರ್ತಿ, ಶ್ರೀ, ವಾಣಿ, ಸ್ಮೃತಿ, ಮೇಧ, ಧೃತಿ, ಕ್ಷಮ
ಇದೆಲ್ಲದಕ್ಕೆ ವಿಶೇಷವಾಗಿ ಈ ಎಲ್ಲ ಕ್ಷಮದಲ್ಲಿ ಧರಿತ್ರಿ ಆಗಿರ್ಬೇಕು, ಈ ತರ ಎಲ್ಲ ನಿಮ್ಗೆ ಬೇಕಾದಷ್ಟು ವ್ಯಾಲ್ಯೂಸ್ಗಳು ಬೇರೆ ಬೇರೆ ರೀತಿಯಾಗಿ ಸಿಗ್ತವೆ. ಸೊ ಇಲ್ಲಿ ಈ ಎಲ್ಲ ಏನು ಮುಖ್ಯವಾಗಿರ್ತಕ್ಕಂತಹ ಈ ಎಲ್ಲ ಸ್ತ್ರೀ ಸೂಚಕವಾಗಿರ್ತಕ್ಕಂತಹ ಶಕ್ತಿಯ ಗುಣಗಳಿದಾವೋ, ಈ ಎಲ್ಲಾ ಗುಣಗಳಲ್ಲಿ ಸೊ ನಾನೇ ಆಗಿದ್ದೇನೆ ಅಂತ. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಅಂದ್ರೆ ಸಾಮದಲ್ಲಿ ಬೃಹತ್ ಒಂದು ದೊಡ್ಡದಾಗಿರ್ತಕ್ಕಂತಹ ನಾನು ಸಾಮವೇದವಾಗಿದ್ದೇನೆ ಅಂತ. ಯಾಕೆ ಈ ವೇದಗಳಲ್ಲಿ ವಿಶೇಷವಾಗಿ ಸಾಮವೇದವನ್ನ ವರ್ಣನೆ ಮಾಡಿದ್ದಾರೆ ಅಂತಂದ್ರೆ, ಈ ಸಾಮವೇದ ಅಂತಕ್ಕಂಥದ್ದು ಗಾನ ರೂಪವಾಗಿರ್ತಕ್ಕಂಥದ್ದು, ಋಗ್ವೇದ ಅಂತಕ್ಕಂಥದ್ದು ಗದ್ಯ ರೂಪವಾಗಿತ್ತಂದ್ರೆ ಸಾಮವೇದ ಅಂತಕ್ಕಂಥದ್ದು ಅದು ಪದ್ಯ ರೂಪವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಪರಮಾತ್ಮ ಸಂತುಷ್ಟನಾಗ್ಬೇಕು ಅಂತಂದ್ರೆ ಗಾನವಾಗಿ ಅವನನ್ನ ಹೊಗಳ್ಬೇಕು ಅಂತ. ಅದಕ್ಕೆ ನೀವೆಲ್ಲ ಸ್ವರಬದ್ಧವಾಗಿ ಛಂದೋಬದ್ಧವಾಗಿ ಈ ಮಂತ್ರಗಳನ್ನ ಹೇಳ್ತಕ್ಕಂತಹದ್ದು. ಸೊ ರಾಗನೂ ಇಂಪಾರ್ಟೆಂಟು, ಸ್ವರ ಉಚ್ಚಾರಣೆನೂ ಇಂಪಾರ್ಟೆಂಟು, ಮತ್ತೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಕೆಲವೊಂದು ಶಿಕ್ಷಾವಲಿಯಲ್ಲಿ ವಿಧಿ ಮಾಡಿದ್ದಾರೆ. ಯಾವ ಅಕ್ಷರವನ್ನ ಹೆಂಗೆ ಹೇಳಬೇಕು, ಸ್ವಲ್ಪ ಶಕ್ತಿಯನ್ನು ಹಾಕಿ ಅಕ್ಷರಗಳನ್ನ ಹೇಳೋದು, ದೀರ್ಘ ಶಕ್ತಿಯನ್ನ ಹಾಕಿ ಹೇಳೋದು, ಈ ತರದ್ದೆಲ್ಲನ ಮಾಡಿದ್ದಾರೆ. ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ರಾಗ ಇರ್ತದೆ. ಆ ರಾಗದಿಂದ ಆಡುವಂತಹ ವೇದಗಳಂದ್ರೆ ಏನು? ವೇದಗಳಂತಂದ್ರೆ ಆ ಪರಮಾತ್ಮನನ್ನು ಹೊಗಳ್ತಕ್ಕಂತಹ ಮಂತ್ರಗಳು. ಯಾವ್ದಾರ ತಗೊಳ್ಳಿ ನೀವು, ಎಲ್ಲವೂ ಕೂಡ ಈ ಮನುಷ್ಯನಿಗೆ ಲೌಕಿಕವಾಗಿರ್ತಕ್ಕಂತಹ ವಿದ್ಯೆಗಳ ಜ್ಞಾನವನ್ನ ಕೊಡ್ತಾ ಈ ಎಲ್ಲಾ ವಿದ್ಯೆಗಳಿಗೆ ಮುಖ್ಯ ಯಾರು ಮೂಲ ಪುರುಷನಾಗಿದ್ದಾನೆ, ಆ ಮೂಲ ಪುರುಷರನ್ನ ಪರಿಚಯಿಸುವಂತಹ ಎಲ್ಲ ಮಂತ್ರಗಳು ಅವೆಲ್ಲವೂ ಕೂಡ ಸರ್ವೇ ವೇದಾಹ, ಎಲ್ಲಾ ವೇದಗಳು ಪರಮಾತ್ಮನನ್ನು ಅನುಸರಿಸಿಕೊಂಡು ಹೋಗ್ತವೆ. ಆ ಪರಮಾತ್ಮನನ್ನು ಅನುಸರಿಸಿಕೊಂಡು ಹೋಗ್ತಕ್ಕಂತಹ ವೇದಗಳಲ್ಲಿ ಯಾವುದು ಗಾನಬದ್ಧವಾಗಿ ರಾಗಬದ್ಧವಾಗಿರ್ತದೋ ಅದೇ ಯಾವುದು ಸಾಮವೇದ. ಅದು ಮತ್ತೆ ಬೃಹತ್ ಸಾಮ ದೊಡ್ಡದಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ರಾಗದಿಂದ ದೊಡ್ಡದಾಗಿರ್ತಕ್ಕಂಥದ್ದು, ಮಂತ್ರಗಳಿಂದಲ್ಲ. ಮತ್ತೆ ಅದು ಬೇರೆ ಬೇರೆ ಇದೆ, ಕೆಲವೊಂದು ಬೇರೆ ಬೇರೆ ಮಾಡಿದ್ದಾರೆ, ಇನ್ನು ಅದು ಸರಿಯಾಗಿ ನನಗೂ ಗೊತ್ತಿಲ್ಲ, ಹುಡುಕ್ಬೇಕು. ಮಂತ್ರಗಳನ್ನ 10,000 ಮಂತ್ರಗಳು ಋಗ್ವೇದ ಮಂತ್ರಗಳಂತ, ಕೆಲವೊಬ್ರು 1000 ಮಂತ್ರಗಳು ಅಂತ, ಅದ್ರ ಉಪಭಾಗಗಳು ಸಾಮವೇದ ಅಂತ ಹಿಂಗೇನೇನೋ ಇದೆ, ನನಗಷ್ಟು ಕ್ಲಾರಿಟಿ ಇಲ್ಲ. ಇತ್ತೀಚಿನ ಇನ್ನು ಸ್ವಾಮಿ ಇವರು ಯಾರು ಗೀತಾ ಪ್ರಶ್ನವರು ಋಗ್ವೇದವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅಂತ ಕೇಳಿದ್ದೆ ನಾನು. ಅದ್ರ ಬಗ್ಗೆ ಏನಾದ್ರು ಡಿಟೇಲ್ ಮಾಹಿತಿ ಇದ್ರೆ ಗ್ರೂಪ್ ಅಲ್ಲಿ ಹಾಕ್ಲಿ, ಚೆನ್ನಾಗಿರುತ್ತೆ ನಿಮಗೆ ತಿಳ್ಕೊಳಕ್ಕೋಸ್ಕರ. ಇನ್ನು ಗಾಯತ್ರಿ ಛಂದ ಅಹಂ ಗಾಯತ್ರಿ, ಛಂದಸ್ಸುಗಳಲ್ಲಿ ನಾನು ಗಾಯತ್ರಿ ಛಂದಸ್ಸು ಆಗಿದ್ದೇನೆ ಅಂತ. ಸಾಮಾನ್ಯವಾಗಿ ಛಂದಸ್ಸುಗಳು ಸೊ ಗಾಯತ್ರಿ ಛಂದಸ್ಸು, ಅನುಷ್ಠುಪ್ ಛಂದಸ್ಸು, ತ್ರಿಷ್ಠುಪ್ ಛಂದಸ್ಸು, ವಿಷ್ಣುಪ್ ಛಂದಸ್ಸು, ಈ ರೀತಿಯಾಗಿ ಒಟ್ಟು 7 ಛಂದಸ್ಸುಗಳು. ಈ ಛಂದಸ್ಸುಗಳಲ್ಲಿ ನಾನು 24 ಅಕ್ಷರ ಉಳ್ಳಂತಹ ಗಾಯತ್ರಿ ಛಂದಸ್ಸಾಗಿದ್ದೇನೆ. ಅಂದ್ರೆ 2 ರೀತಿಯಾಗಿ ವಿಷಯ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಒಂದು ಯಾವ್ದಾದ್ರು ಒಂದು ಸ್ತೋತ್ರ ಶ್ಲೋಕ ಇತ್ತಂತಂದ್ರೆ 8 ಅಕ್ಷರಗಳು, 3 ಪಾದ. ಸೊ ಅದೇನಾಗುತ್ತೆ ಅಂದ್ರೆ 8 3 24, ಇದನ್ನ ನಾವು ಗಾಯತ್ರಿ ಮಂತ್ರ ಅಂತ ಕರಿತೀವಿ. ಸೊ ಹಾಗೆ 8 ಅಕ್ಷರಗಳು, 4 ಪಾದಗಳು, 32 ಅಕ್ಷರಗಳು, ಅದನ್ನ
ಸೊ ಅನುಷ್ಠುಪ್ ಛಂದಸ್ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದೊಂದು ಛಂದಸ್ಸಿನಿಂದ ಇನ್ನೊಂದು ಛಂದಸ್ಸಿಗೆ ಈಗ 24 ಅಕ್ಷರ ಗಾಯತ್ರಿ ಛಂದಸ್ ಆದ್ರೆ ಹಾಗೆ ಮತ್ತೆ 4 ಅಕ್ಷರ ಸೇರಿಸಿದಾಗ ಅದು 28 ಅಕ್ಷರ ಮತ್ತೊಂದು ಛಂದಸ್ಸು, ಹಾಗೆ 32 ಅಕ್ಷರ, ಹಾಗೆ 36, ಹಾಗೆ 40, ಹಾಗೆ 44. ಸೊ ಇದು 7 ಸ್ಟೆಪ್ಸ್ ಇದೆ. ಇದಕ್ಕೆ ಒಂದೊಂದೊಂದೊಂದು ಹೆಸರುಗಳಿದಾವೆ ಛಂದಸ್ಸು. ಮತ್ತೆ ಇದರ ಮಧ್ಯದಲ್ಲಿ ಉಪಛಂದಸ್ ಅಂತೇಳಿ ಅಕ್ಷರಗಳು 24 ಮತ್ತೆ 28 ಮಧ್ಯದಲ್ಲಿ ಕೆಲವೊಂದು ಶ್ಲೋಕಗಳನ್ನು ರಚನೆ ಮಾಡ್ತಾರೆ. ರಚನೆಗಳು ಮಾಡಿದಾಗ ಈಗ 26ನೇ ಅಕ್ಷರ ಇತ್ತಂದ್ರೆ ಅದನ್ನ ಎಂತ ಛಂದಸ್ಸು ಅನ್ಬೇಕು ಅಂತ ಅನ್ನೋದಕ್ಕೆ ಅವಾಗ ಏನ್ ಮಾಡಿದ್ದಾರೆ ಅಲ್ಲ ಅಂತಂದ್ರೆ ಮತ್ತೆ ಒಂದು 7 ಉಪಛಂದಸ್ಸುಗಳಂತ ಮಾಡಿದ್ದಾರೆ. ಉಪಛಂದಸ್ಸುಗಳು ಮಾಡಿ ಇನ್ನು ಬಿಟ್ಟು 24 ಅಕ್ಷರ ಇತ್ತು, ಒಂದ್ ವೇಳೆ 25 ಆದ್ರೂ ಅದನ್ನ ಗಾಯತ್ರಿ ಅಂತ ಹೇಳ್ಬೇಕು. 28 ಇರ್ತಕ್ಕಂಥದ್ದು ಒಂದು ಕಡಿಮೆ ಆದ್ರೂ ಕೂಡ ಅದು 28ನೇ ಅಕ್ಷರದ ಛಂದಸ್ಸು ಹೇಳ್ಬೇಕು. ಆ ಎರಡರ ಮಧ್ಯದಲ್ಲಿ ಇನ್ನೊಂದು ಬಂತು ಅಂತಂದ್ರೆ 26ನೇ ಅದು ಅಕ್ಷರ ಬಂತಂತಂದ್ರೆ ಅವಾಗ ಅಲ್ಲಿ ಏನ್ ಮಾಡಿದ್ರೆ ಉಪಛಂದಸ್ ಅಂತ ಮಾಡಿ ಸೇರಿಸಿ ಒಟ್ಟು ಈ ರೀತಿಯಾಗಿ ಅಕ್ಷರಗಳ ಒಂದು ಗಣಕದಿಂದ ಸೇರಿಸಿರ್ತಕ್ಕಂಥದ್ದು ಛಂದಸ್ಸು. ಅದು ಗಾಯತ್ರಿ ಛಂದಸ್ಸು ಅಂತ ಸಾಮಾನ್ಯವಾಗಿ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಶಂಕರರು ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಛಂದಸ್ಸು ಅಂತಂದ್ರೆ ವೇದ ಮಂತ್ರಗಳು ಅಂತ ಮಾಡಿದ್ದಾರೆ ಅವರು. ಕೆಲವೊಬ್ಬರು ಛಂದಸ್ಸು ಈ ಸಾಮಾನ್ಯ ವ್ಯಾಕರಣ ಛಂದಸ್ಸು ನೀಡಿದ್ದಾರೆ. ಆದ್ರೆ ಶಂಕರರ ಭಾಷೆ ಛಂದಸ್ಸು ಅಂತಂದ್ರೆ ಅವರು ವೇದ ಮಂತ್ರಗಳು. ನಾನು ವೇದ ಮಂತ್ರಗಳಲ್ಲಿ ಎಲ್ಲ ಮಂತ್ರಗಳಲ್ಲಿ ನಾನು ವೇದ ಮಂತ್ರಗಳ ಅಂತಕ್ಕಂಥದ್ದು. ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಈ ಮಾರ್ಗಶೀರ್ಷ ಮಾಸ ಮತ್ತೆ ಋತುಗಳಲ್ಲಿ ನಾನು ವಸಂತ ಋತು ಅಂತ, ಕುಸುಮಾಕರ ಅಂತಂದ್ರೆ ಅದನ್ನ ವಸಂತ ಋತು. ನಾನು ಋತುಗಳಲ್ಲಿ ವಸಂತ ಋತು, ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ, ಮಂತ್ರಗಳಲ್ಲಿ ಗಾಯತ್ರಿ, ವೇದಗಳಲ್ಲಿ ಸಾಮ ಅಂತ 4. ಈ ಮಾರ್ಗಶೀರ್ಷ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಭಗವದ್ಗೀತೆ ಬೋಧನೆ ಆಗಿರ್ತಕ್ಕಂಥದ್ದು ಮಾರ್ಗಶೀರ್ಷ ಮಾಸದಲ್ಲಿ ಅಂತ. ಆ ಸಮಯದಲ್ಲಿ ಆಲ್ಮೋಸ್ಟ್ ನಿಮಗೆ ಡಿಸೆಂಬರ್ ಅಲ್ಲಿ ಬರುತ್ತೆ. ಆ ಡಿಸೆಂಬರ್ ಅಲ್ಲಿ ವಾತಾವರಣ ಹೆಂಗಿರುತ್ತೆ ಅಂದ್ರೆ ಇನ್ನು ಬಿಸಿ ಹತ್ತಿರಕ್ಕೆ ಬಂದಿರಂಗಲ್ಲ, ಇನ್ನು ಚಳಿನೂ ಕೂಡ ಮಧ್ಯದಲ್ಲಿ ಇರ್ತದೆ. ಅವಾಗೊಂದು ಚರ್ಮ ಏನು ಸುಕ್ಕಾಗ್ತಿರಂಗಿಲ್ಲ, ಅಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಆ ಮಾಸ ಅದು. ಮತ್ತು ಭಗವದ್ಗೀತೆ ಅದೇ ಮಾಸದಲ್ಲಿ ಬೋಧನೆ ಆಗಿರ್ತಕ್ಕಂತಹದ್ದು. ಮತ್ತೆ ರೈತರಿಗೆ ಹಿಂದಿನ ಕಾಲದಲ್ಲಿ ಕೃಷಿಯ ಬಹಳ ಪ್ರಾಮುಖ್ಯತೆ ಇರುವಾಗ ಆ ಮಾಸದಲ್ಲಿ ಫಸಲು ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವು ಹಿಂದಿನ ಕಾಲದಲ್ಲಿ ಮಾರ್ಗಶೀರ್ಷ ಮಾಸವನ್ನೇ ಸಂವತ್ಸರದ ಮಾಸ ಅಂತಾನೂ ಕೂಡ ತಗೊಳ್ತಾ ಇದ್ರು ಅಂತ. ಯಾಕಂದ್ರೆ ಅದು ಉತ್ಸಾಹಜನಕವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲ ಬೆಳೆ ಕಟ್ಟುತ್ತಾ ಇರುವಾಗ ಖುಷಿಯಿಂದ ಆ ದಿನವನ್ನ ಆಚರಿಸ್ಬೇಕು, ಹೊಸ ದಿನ ಅಂತ. ಹಾಗನು ಕೂಡ ಇತ್ತು ಅಂತೇಳಿ ಸ್ವಾಮಿ ಶಂಕರಾನಂದರು ಎಲ್ಲಿಂದ ತಗೊಂಡು ವಿವರಣೆ ಕೊಟ್ಟಿದ್ದಾರೆ. ಸೊ ಅಂತನೂ ಕೂಡ ಈ ಮಾಸಗಳಲ್ಲಿ ಏನು 12 ಮಾಸಗಳ ಬರ್ತವ, ಆ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಮಾಸ. ಇನ್ನು ಋತುಗಳು 6 ಋತುಗಳು. ಸೊ ಈ 6 ಋತುಗಳಲ್ಲಿ ನಾನು ವಸಂತ ಋತು, ವಸಂತೋ ಜ್ಯೋತಿಷ ವಸಂತೋ ಅಂತ ಹೇಳ್ಬಿಟ್ಟು ಬ್ರಹ್ಮಸೂತ್ರದಲ್ಲಿ ಒಂದು ವಾಕ್ಯ ಬರ್ತದೆ. ಮಾಸಗಳಲ್ಲಿ ಋತುಗಳಲ್ಲಿ ನಾನು ವಸಂತ ಋತು ಅಂತ ಹೇಳಿ ಯಾವ್ದೊಂದು ಹಾಡು ಕೂಡ ಇದೆ ನೋಡ್ರಿ. ಹೀಗೆ ಪ್ರಕೃತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಹೊಸತನವನ್ನ ಸೂಚಿಸುವಂತಹದ್ದು ವಸಂತ ಋತು. ಹೀಗೆ
ಪರಮಾತ್ಮ ನಮಗೆ ಎಲ್ಲಾ ರೀತಿಯಿಂದ ಸೊ ಮಾಸಗಳನ್ನ ಹೇಗೆ ನೋಡಬೇಕು, ಋತುಗಳನ್ನ ಹೇಗೆ ನೋಡಬೇಕು, ಸಂವತ್ಸರವನ್ನ ಹೇಗೆ ನೋಡಬೇಕು, ಅಕ್ಷರವನ್ನ ಹೇಗೆ ನೋಡಬೇಕು, ವ್ಯಾಕರಣದಲ್ಲಿ ಯಾವುದು ವಿಶೇಷ ವ್ಯಾಕರಣ, ವೇದಗಳಲ್ಲಿ ಯಾವುದು ವಿಶೇಷ, ವಿದ್ಯೆಗಳಲ್ಲಿ ಯಾವುದು ವಿಶೇಷ. ಸೊ ಇದೆಲ್ಲವನ್ನ ತಿಳಿದುಕೊಂಡು ನಮಗೆ ಯಾವುದರಲ್ಲಿ ತುಂಬಾ ಒಲವಿದೆ ಅದನ್ನ ನಾವು ಉಪಾಸನೆ ಮಾಡಿದ್ವಿ ಅಂತಂದ್ರೆ, ಅದನ್ನ ಅನುಷ್ಠಾನ ಮಾಡಿದ್ವಿ ಅಂತಂದ್ರೆ ಆ ಶಕ್ತಿ ನಮ್ಮಲ್ಲಿ ಆವಿರ್ಭಾವ ಆಗತ್ತೆ. ಅದೇ ವಿಭೂತಿಯ ಮುಖ್ಯ ಉದ್ದೇಶ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.